ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ 2017 ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡಿದ್ವಿ. ಅರೌಂಡ್ 50 ಕ್ವಶನ್ಸ್ ನೋಡಿದ್ವಿ. ಇನ್ನು ಉಳಿದಿರೋ 50 ಕ್ವಶನ್ಸ್ನ ವಿಲ್ ಸಿ ನಾವು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಪ್ರೈಮ್ ಮಿನಿಸ್ಟರ್ ಉಜ್ವಲ ಸ್ಕೀಮ್ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಥವಾ ಯಾವ ಉದ್ದೇಶದಿಂದ ಪ್ರಾರಂಭಿಸಲಾಯಿತು? 2016 ಅಲ್ಲಿ ಬಂದಂತಹ ಈ ಸ್ಕೀಮು, ಉಜ್ವಲ ಸ್ಕೀಮು, BPL ಕುಟುಂಬಗಳಿಗೆ LPG ಸಂಪರ್ಕವನ್ನು ಒದಗಿಸುವುದು. ಸೊ ಇವಾಗ ನೀವೇನ್ ಮಾಡ್ಬೇಕಂದ್ರೆ 2026 ಅಲ್ಲಿ ಬಂತಹ ಕೆಲವು ಸ್ಕೀಮ್ಗಳ ಬಗ್ಗೆ ನೋಡ್ಕೊಬೇಕಾಗುತ್ತೆ. ಯಾವ ಸ್ಕೀಮು ಅದು ಸ್ಟೇಟ್ ಗವರ್ಮೆಂಟ್ ಇಂದ ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇಂದ ಆಗಿರ್ಬೋದು. ಬಿಕಾಸ್ ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕೇಳದೆ ಇರ್ಬೋದು, ಬಟ್ ವಿಚ್ ಇಸ್ ರಿಲೇಟೆಡ್ ಟು ದ ರೀಸೆಂಟ್ ಸ್ಕೀಮ್ ಬಗ್ಗೆ ಕೇಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಚಂಪಾರಣ್ಯ ಸತ್ಯಾಗ್ರಹದ ನಾಯಕತ್ವ ವಹಿಸಿದ್ದವರು ಯಾರು? ಮೊನ್ನೆ ಮಹಾತ್ಮ ಗಾಂಧಿ ಬಗ್ಗೆ ಕ್ವಶನ್ ಬಂದಾಗ ನಾನು ಹೇಳಿದ್ದೆ, ಲಾಸ್ಟಿಗೆ ನೀವು ಮಹಾತ್ಮ ಗಾಂಧಿದು ಯಾವ ಸತ್ಯಾಗ್ರಹದಲ್ಲಿ ಅವರು ಪಾಲ್ಗೊಂಡಿದ್ರು ಅನ್ನೋದನ್ನ ಕೇಳ್ತಾರೆ ಅಂದ್ಬಿಟ್ಟು ನೋಡಿ, ಅದೇ ಕ್ವಶನ್ ಆಗಿದೆ. ಸೊ ಮಹಾತ್ಮ ಗಾಂಧಿ ನಮ್ಗೊಂದು ಥೀಮ್, ಇವ್ರದ್ದು ಎಲ್ಲವೂ ಸತ್ಯಾಗ್ರಹ ಗೊತ್ತಿರಬೇಕು, ಜೊತೆಗೆ ಬುಕ್ಸ್, ಅದಾದ್ಮೇಲೆ ಇವರು ಹೊರಡಿಸಿದಂತಹ ಪೇಪರ್ಗಳು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಈ ವಾದ್ಯವು ತಾಳವಾದ್ಯವಾಗಿದೆ. ಯಾವುದು ತಾಳವಾದ್ಯ? ಮೃದಂಗ, ತಂಬೂರಿ, ಪಿಟೀಲು, ವೀಣೆ. ಪಿಟೀಲು, ಮೃದಂಗ, ತಂಬೂರಿ. ತಂಬೂರಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದು ತಂಬೂರಿ ಹೇಗ್ ನುಡಿಸ್ತಾರೆ ಹೇಳಿ? ಪಿಟೀಲು, ವೀಣೆ ಇವೆಲ್ಲವೂ ಕೂಡ ತಂತಿವಾದ್ಯ. ಆದ್ರೆ ತಂಬೂರಿ ತಾಳವಾದ್ಯ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿಯಲ್ಲಿದೆ. ಬಟ್ ಈ ಸಲ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಕೇಳಿದ್ರೆ ಎಷ್ಟು ಜನ ಹೊಸ ಜಡ್ಜಸ್ ನ ಅಪಾಯಿಂಟ್ ಮಾಡಿದ್ದಾರೆ, ನ್ಯೂ ಜಡ್ಜಸ್ ನ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಟೋಟಲ್ ನಂಬರ್ ಆಫ್ ಜಡ್ಜಸ್ ಎಷ್ಟು ಜನ ಇದ್ದಾರೆ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ CJI ಯಾರು ಅಂತ ಕೇಳ್ಬೋದು. ಇದಕ್ಕೆಲ್ಲವೂ ಕೂಡ ನೀವು ರೆಡಿ ಆಗಿರ್ಬೇಕು. ವಿಧಾನ ಪರಿಷತ್ತಿನ ಅಧಿಕಾರಿಗಳ ಅಥವಾ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಎಷ್ಟು ವರ್ಷಕ್ಕೊಮ್ಮೆ ರಿಟೈರ್ಮೆಂಟ್ ಆಗ್ತಾರೆ ಅಥವಾ ಎಷ್ಟು ವರ್ಷಕ್ಕೊಮ್ಮೆ ನೀವು ಎಲೆಕ್ಷನ್ಸ್ ಇರುತ್ತೆ? ನಿಮಗೆ ಗೊತ್ತಿರಬೇಕು, ಎವ್ರಿ 2 years ಒನ್ಸ್ ಎಲೆಕ್ಷನ್ ನಡೆಯುತ್ತೆ. ಹಳೆ ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ, ಹೊಸಬ್ರನ್ನ ಅಪಾಯಿಂಟ್ ಅಥವಾ ಎಲೆಕ್ಟ್ ಮಾಡ್ತಾರೆ. ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಂತಹ ಕಾರ್ಯಕ್ರಮ ಸ್ತ್ರೀ ಶಕ್ತಿ. ಈ ಸಲ ನಿಮಗೆ ಯಾವ್ಯಾವ್ದು ಗ್ಯಾರಂಟಿ ಸ್ಕೀಮ್ಸ್ ಗಳು ಬಂದಿರೋದ್ರಿಂದ ಶಕ್ತಿ ಸ್ಕೀಮ್ ಅಂದ್ರೆ ಏನು, ಗೃಹಲಕ್ಷ್ಮಿ ಅಂದ್ರೆ ಏನು, ಈ ತರದ್ದೆಲ್ಲ ಕೇಳುವ ಸಾಧ್ಯತೆ ಇರುತ್ತೆ. ಅಥವಾ ಗೃಹಲಕ್ಷ್ಮಿ ಯಾವ ಒಂದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಶಕ್ತಿ ಸ್ಕೀಮು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಇವೆಲ್ಲವನ್ನು ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. 57, ಮಾವಿನ ಹೊಯ್ಲು ಅಥವಾ ಮ್ಯಾಂಗೋ ಶವರ್ ಯಾವ ತಿಂಗಳಿನಲ್ಲಿ ಬರುತ್ತದೆ? ಮ್ಯಾಂಗೋ ಶವರು ಏಪ್ರಿಲ್ ಅಲ್ಲಿ ಬರುತ್ತೆ. ಯಾಕಂತಂದ್ರೆ ಅವಾಗ ಮಾವಿನ ಎಲೆ ಚಿಗುರುವಂತಹ ಸಮಯ ಅಥವಾ ಮಾವಿನ ಚಿಗುರಿದ ಒಂದು ಇದು ಕಾಯಿಯಾಗಿ ಆಗುವಂತಹ ಸಮಯಗಳು ಅದು. ವೈದ್ಯರೊಬ್ಬರು ಸರಿಯಾದ ಬೆಳವಣಿಗೆ ಆಗದ ಮೂಳೆಗಳುಳ್ಳ ಮಗುವನ್ನು ಬೆಳಕಿನ ಬಿಸಿಲಿಗೆ ಓಡಾಡಿದ್ದು ಸಲಹೆ ನೀಡುತ್ತಾರೆ. ಏನಕ್ಕೆ ಅಂತ. ಅದಕ್ಕೆ ಸಹಾಯ ಮಾಡುವ ಒಂದು ವಿಕಿರಣ ಯಾವುದು? ಬಿಸಿಲಿನಲ್ಲಿ ಓಡಲು ಸಹಾಯ ಮಾಡುತ್ತಾರೆ. ಯಾವ ಕಿರಣಗಳಿಗೋಸ್ಕರ ಅವರು ಆ ಮಗುನ ಹೊರಗಡೆ ಓಡಾಡಕ್ ಹೇಳ್ತಾರೆ ಅಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಅಂದ್ರೆ UV ರೇಸ್, ನೇರಳಾತೀತ ಕಿರಣಗಳು. ಇಂಧನ ಉಳಿತಾಯಕ್ಕಾಗಿ ಈ ಕೆಳಗಿನ ಯಾವ ಅಭ್ಯಾಸ ಸೂಕ್ತವಲ್ಲ? ಸಾರ್ವಜನಿಕ ವ್ಯವಸ್ಥೆನ ಬಳಸಿದ್ರೆ ಅಂದ್ರೆ ಸಾರಿಗೆ, ಇವಾಗ ಬಸ್ಸನ್ನ ಮಾಡಿದ್ರೆ ಇಂಧನ ಉಳಿಯುತ್ತಲ್ವಾ, ಸೊ ಇದು ಸೂಕ್ತವಾಗಿದೆ. ಸಣ್ಣ ದೂರವನ್ನು ಕ್ರಮಿಸಲು ಮೋಟಾರ್ ಸೈಕಲ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು 500 ಮೀಟರ್ ಇದೆ ಅನ್ಕೊಳ್ಳಿ, 500 ಮೀಟರ್ಗೆ ಬೈಕ್ ತಗೊಂಡು ಹೋಗೋದು ಬೆಟರಾ ಅಥವಾ ನಡ್ಕೊಂಡು ಹೋಗೋದು ಬೆಟರಾ? ಇಂಧನ ಉಳಿಸ್ಬೇಕಂದ್ರೆ ವಾಕಿಂಗ್ ಬೆಟರ್ ಅಲ್ವಾ? ಸೊ ಹಂಗಾಗಿ ಇದು ಅಭ್ಯಾಸ ಸೂಕ್ತವಲ್ಲ. ಸೈಕಲ್ನು ಬಳಸ್ಬೋದು, ಸಣ್ಣ ದೂರ ನಡೆದುಕೊಂಡು ಕ್ರಮಿಸುವುದು. ಎಷ್ಟು ಈಸಿ ಇತ್ತು ನೋಡಿ ಅವಾಗ ಕ್ವಶನ್ ಪೇಪರು. ಸೊ ಇವಾಗ ಏನ್ ಕೇಳ್ತಾರೆ ಅಂತಂದ್ರೆ ನಿಮ್ಗೆ ಇದು ಮಿನಿಸ್ಟ್ರಿ ಆಫ್ ಹೆವಿ ವೆಹಿಕಲ್ಸ್ ಅಥವಾ ಹೆವಿ ಇಂಡಸ್ಟ್ರೀಸ್ ಕೆಳಗಡೆ ಬಂದಂತಹ ಟೋಲ್ ಫ್ರೀ ಅಲ್ಲಿ ಮಾಡ್ತಾರಲ್ಲ, ಪಾಸ್ ತೋರಿಸ್ಬಿಟ್ಟು ಹೋಗುವಂಥದ್ದು, ಆ ಒಂದು ಸ್ಕೀಮ್ ಬಗ್ಗೆ ಕೇಳ್ಬೋದು. ಅದಾದ್ಮೇಲೆ ನಿಮ್ಗೆ ರೀಸೆಂಟ್ ಆಗಿ ನ್ಯಾಷನಲ್ ಹೈವೇಯಲ್ಲಿ ಡೆತ್ ಆಗೋ ಅನ್ನೋದನ್ನ ಕಡಿಮೆ ಮಾಡೋಕ್ಕೋಸ್ಕರ ಅದನ್ನ ಒಂದು
ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 21 ಅಂಡರ್ ಅಲ್ಲಿ ಸೇರಿಸಿದರೆ ಅದ್ರ ಬಗ್ಗೆನೂ ಕೂಡ ಕ್ವಶನ್ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಕಾರ್ಬೋರೇಟರ್ ಕಾರ್ಯ ಏನು? ಕಾರ್ಬೋರೇಟರ್ ಕಾರ್ಯ ಏನ್ ಮಾಡುತ್ತೆ ಅಂದ್ರೆ ಪೆಟ್ರೋಲ್ ಮತ್ತು ಗಾಳಿಯ ಮಿಶ್ರಣವನ್ನು ಇಂಜಿನ್ಗೆ ಪ್ರವೇಶಿಸದಂತೆ ಮಾಡುತ್ತದೆ. ಈಗ ಕಾರ್ಬೋರೇಟರ್ ಕೆಲಸ ಕೇಳಿದರೆ ನೆಕ್ಸ್ಟ್ ಆಕ್ಸಿಲರೇಟರ್ ಅಂದ್ರೆ ಏನು ಅಂತ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಕ್ವಶನ್ ಡೈರೆಕ್ಟ್ ಆಗಿ ರಿಪೀಟ್ ಆಗೋದಿಲ್ಲ, ಆ ಥೀಮ್ ನಮಗೆ ರಿಪೀಟ್ ಆಗುತ್ತೆ. ಕರ್ನಾಟಕ ಸಂಕ್ರಾಂತಿ ವೃತ್ತವು ಈ ರಾಜ್ಯದ ಮೂಲಕ ಹಾದು ಹೋಗುತ್ತದೆ. ಬಿಹಾರ ಹೋಗಲ್ಲ, ಮಹಾರಾಷ್ಟ್ರ ಹೋಗಲ್ಲ, ಅಸ್ಸಾಂ ಹೋಗಲ್ಲ, ಮಿಜೋರಾಂ. ಇದ್ರ ಜೊತೆ ನೀವು ಉಳಿದಿರುವಂತಹ 7 ರಾಜ್ಯಗಳು ಯಾವುದು ಅಂತ ನೀವು ತಿಳ್ಕೊಬೇಕು. ಅದ್ರ ಜೊತೆಗೆ 82.5 ಡಿಗ್ರಿ ಈ ಒಂದು ಲ್ಯಾಂಗಿಟ್ಯೂಡ್ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಅನ್ನೋದನ್ನ ನಿಮ್ಗೆ ಅಥವಾ ಹಾದು ಹೋಗುತ್ತದೆ ಕೊಡ್ಬೇಕು. ಅದು ನಾನೇ ಕೊಡ್ತೀನಿ. 5 ಸ್ಟೇಟ್ಸ್. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟೋಟಲ್ 8 ಸ್ಟೇಟ್, ಅದರಲ್ಲಿ ಒಂದು ಮಿಜೋರಾಂ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರುವಂತಹ 7 ಸ್ಟೇಟ್ಗಳು ನೀವು ಮಾಡಬೇಕು. ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ, ಪ್ರೊಸೆಸರ್ ಆಫ್ ಕಂಪ್ಯೂಟರ್ ಈಸ್ CPU. CPU ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿರಬೇಕು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದೇ ರೀತಿ ರ್ಯಾಮ್, ರಾಮ್, CD-ROM, ಫ್ಲಾಪಿ ಡಿಸ್ಕ್ ಇವೆಲ್ಲವೂ ನಿಮ್ಗೆ ಗೊತ್ತಿರಬೇಕು. ಕೆಳಗಿನಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ? ಇನ್ಪುಟ್ ಅಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಆಫ್ ಕಂಪ್ಯೂಟರ್ ನಿಮಗೆ ಗೊತ್ತಿರಬೇಕು. ಸ್ಪೀಕರ್ ಔಟ್ಪುಟ್, ಮಾನಿಟರ್ ಔಟ್ಪುಟ್, ಪ್ರಿಂಟರ್ ಔಟ್ಪುಟ್, ಮೌಸ್ ಇನ್ಪುಟ್ ಡಿವೈಸ್. ದಂಗಲ್ ಸಿನಿಮಾ ಅವಾಗ ಬಂದಿತ್ತಲ್ಲ 2016 ಅಲ್ಲಿ, ಹಂಗಾಗಿ ದಂಗಲ್ ಸಿನಿಮಾ ಬಗ್ಗೆ ಕೇಳಿದರೆ ಯಾವ ಒಬ್ಬ ಕ್ರೀಡಾಪಟುವಿನ ಆಧಾರದ ಮೇಲೆ? ಗೀತಾ ಪೋಗಟ್. ಈಗ ನಿಮ್ಗೆ ಯಾವ ಒಂದು ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಮೂವಿ ಬಂದಿದ್ರೆ ಅದು ಯಾವ ಒಂದು ಕ್ರೀಡಾಪಟುವಿನ, ಈಗ ಮೇರಿ ಕಾಮ್, ಪ್ರಿಯಾಂಕಾ ಚೋಪ್ರಾ ಮಾಡಿದ್ರು, ಅದನ್ನು ಕೇಳುವಂತ ಸಾಧ್ಯತೆ ಇರುತ್ತೆ. ಮಿಲ್ಕಾ ಸಿಂಗ್ ಯಾರು ಡೈರೆಕ್ಟ್ ಮಾಡಿದ್ರು ಅಂತ ಕೇಳಬಹುದು. ಸೊ ಇಲ್ಲ ಅಂತ ಅಂದ್ರೆ ಮಿಷನ್ ಮಂಗಲಯಾನ, ಇದ್ರ ಬಗ್ಗೆನೂ ಕೂಡ ಕ್ವಶನ್ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಅಮಾನವೀಯ ನಿರ್ಭಯ ಪ್ರಕರಣ ಎಲ್ಲಿ ನಡೆಯಿತು? 2016 ಅಲ್ಲಿ ನಿರ್ಭಯ ಪ್ರಕರಣ ನಡೆದಿದ್ದು ಎಲ್ಲಿ? ದೆಹಲಿಯಲ್ಲಿ. ಕೋಲ್ಕತ್ತಾ ನಗರ ಯಾವ ನದಿ ದಂಡೆ ಮೇಲಿದೆ? ಹೂಗ್ಲಿ ನದಿ. ಸೊ ಬ್ರಹ್ಮಪುತ್ರ ನದಿ ಯಾವ ಸ್ಟೇಟ್ಸ್ ಮೂಲಕ ಹಾದು ಹೋಗುತ್ತದೆ ನಿಮಗೆ ಗೊತ್ತಿರಬೇಕು. ನರ್ಮದಾ ಎಲ್ಲಿ ಉಗಮಿಸುತ್ತದೆ ಗೊತ್ತಿರಬೇಕು. ಸಟ್ಲಜ್ದು ಉಪನದಿಗಳು ಯಾವ? ಒಂದು ರಿವರ್ ಬಗ್ಗೆ ಕೇಳಿದರೆ ಅಂದ್ರೆ ಬೇರೆ ರಿವರ್ಗಳ ಬಗ್ಗೆನೂ, ಅದ್ರಲ್ಲಿ ಆಪ್ಷನ್ ಇರುವಂತಹ ರಿವರ್ ಬಗ್ಗೆನೂ ಕೂಡ ನಮ್ಗೆ ಸರಿಯಾದ ನಾಲೆಡ್ಜ್ ಇರಬೇಕು. ಶಾತವಾಹನರ ರಾಜಧಾನಿ ಯಾವುದು? ಪ್ರತಿಷ್ಠಾನ. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ? ನಿನ್ನೆ ಈ ಕ್ವಶನ್ಗೆ ನಾವು ಆನ್ಸರ್ ನೋಡಿದ್ವಿ, ದಯವಿಟ್ಟು ನೆನಪಿಸ್ಕೊಳ್ಳಿ. ವಿಶ್ವದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವುದು ಚೈನಾ, ಸೆಕೆಂಡ್ ಭಾರತ ಅಥವಾ ಇಂಡಿಯಾ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ನಡೆಸುತ್ತಾರೆ? ಫೆಬ್ರವರಿ 28. ಯಾಕೆ? ಸಿ.ವಿ. ರಾಮನ್ ರಿಲೇಟೆಡ್ ಅವರಿಗೆ ಅವತ್ತು ಏನಾಯ್ತು? ಸಿ.ವಿ. ರಾಮನ್ಗೆ ನೀವು ಹೇಳಿ, ಅವ್ರದ್ದು ಬರ್ಡೇನಾ ಅಥವಾ ಅವರಿಗೆ ಅವತ್ತು ನೊಬೆಲ್ ಸಿಕ್ಕಿದ ದಿನನಾ? ರಾಮನ್ ಎಫೆಕ್ಟ್ಗೆ ನೀವ್ ಹೇಳ್ಬೇಕದು. ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಗೆದ್ದವರು, ಇದು 2017. ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ರೀಸೆಂಟ್ ಆಗಿ ನಡೆದಂತಹ ಫ್ರೆಂಚ್ ಓಪನ್ ಮತ್ತೆ ವಿಂಬಲ್ಡನ್ ಓಪನ್, ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ ಯಾರು ಗೆದ್ದಿರ್ತಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಅವಾಗ ರೆಫೆಲ್ ನಡಾಲ್ ಗೆದ್ದಿದ್ರು. ಮಾವಿನ ಹಣ್ಣು ಮತ್ತು ಕ್ಯಾರೆಟ್ ಇದರಲ್ಲಿ ಇರುವಂತಹ ಹೆಚ್ಚಾಗಿ ಹೊಂದಿರುವಂಥದ್ದು ವೈಟಮಿನ್ ಎ. ಕೇವಲ ಮಾವಿನ ಹಣ್ಣಾದ್ರೆ ವೈಟಮಿನ್ ಸಿ ಇರುತ್ತೆ, ಬಟ್ ಕ್ಯಾರೆಟ್ ಅಲ್ಲಿ ವೈಟಮಿನ್ ಎ ಇರುತ್ತೆ. ಸೊ ಹಾಗಾಗಿ ಎರಡರಲ್ಲೂ ಕೂಡ ಹೆಚ್ಚಾಗಿರುವಂತಹ ಅಂಶ ವೈಟಮಿನ್ ಎ. ಸಿಟ್ರಸ್ ಫ್ರೂಟ್ಸ್ ಎಲ್ಲವೂ ವೈಟಮಿನ್ ಸಿ ಇರುತ್ತೆ. ಎಗ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಕಬ್ಬಿಣದ ಅಂಶ ಮೇನ್ಲಿ ಆಲ್ಮಂಡ್ ಅಂದ್ರೆ ಆಲ್ಮಂಡ್ ಏನಂತಾರೆ ಕನ್ನಡದಲ್ಲಿ? ಬಾದಾಮಿ ಮತ್ತೆ ಕಲ್ಲಂಗಡಿ ಹಣ್ಣು ಇದರಲ್ಲೆಲ್ಲ ಇರುತ್ತೆ. ವಾತಾವರಣದ ಮೇಲ್ಭಾಗದಲ್ಲಿ ಓಝೋನ್ ಪದರವು ನಮ್ಮನ್ನು ರಕ್ಷಿಸುತ್ತದೆ. ಯಾವುದರಿಂದ? ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಹೊರಸೂಸುವಿಕೆಯಿಂದ ಜಗತ್ತಿನ ತಾಪಮಾನ ಹೆಚ್ಚಲು ಕಾರಣವಾಗಿದೆ? CFCs. ಜಲಜನಕ ಅಲ್ಲ, ಸಾರಜನಕ ಅಲ್ಲ, ಅಮೋನಿಯಾ ಅಲ್ಲ, CFCs. ಫ್ಲೋರೋ ಕಾರ್ಬನ್. ಕಾರ್ಬನ್.
ಮಾನವನ ಶರೀರದ ಪ್ರತಿ ಜೀವಕೋಶಕ್ಕೂ ಆಮ್ಲಜನಕವನ್ನು ಸಾಗಿಸುವುದು ರೆಡ್ ಬ್ಲಡ್ ಸೆಲ್ಸ್ ಅಥವಾ ಕೆಂಪು ರಕ್ತ ಕಣಗಳು. ಹಾರ್ಮೋನುಗಳ ಕೆಲಸ ಏನು? ಎನ್ಸೈಮ್ಸ್ ಅಂದ್ರೆ ಪ್ರೋಟೀನ್ಸ್. ಬಿಳಿ ರಕ್ತಗಳ ಕಣಗಳು ಇವು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ. ರೋಗಗಳ ಅಪೋಸಿಟ್ ಆಗಿ ಇದು ಫೈಟ್ ಮಾಡುತ್ತೆ. ಹುಳುಕಡ್ಡಿ ಯಾವುದರಿಂದ ಉಂಟಾಗುತ್ತದೆ? ಫಂಗಲ್ ಇನ್ಫೆಕ್ಷನ್. ಹುಳುಕಡ್ಡಿ ಅಂದ್ರೆ ರಿಂಗ್ ವಾರ್ಮ್ ಅಂತಾರಲ್ಲ, ಇದರ ಕುತ್ತಿಗೆ ಹತ್ರ ಬಂದಿರುತ್ತೆ, ಇಲ್ಲ ಸೊಂಟದ ಹತ್ರ ಬಂದಿರುತ್ತೆ, ಇಲ್ಲ ಅಂದ್ರೆ ತೊಡೆ ಹತ್ರ ಬಂದಿರುತ್ತೆ, ಅದು ಫಂಗಲ್ ಇನ್ಫೆಕ್ಷನ್. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ ಕ್ಲೋರೋಫ್ಲಾಸ್ಟ್. ಯಾಕೆ ಹೇಳಿ? ಕ್ಲೋರೋಫ್ಲಾಸ್ಟ್ ಸಸ್ಯ ಜೀವಕೋಶದಲ್ಲಿ ಇರುತ್ತೆ, ಅದರಿಂದನೇ ಅದು ಗ್ರೀನ್ ಕಲರ್ ಆಗಿರುತ್ತೆ. ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರೋದ್ರಿಂದ ಸಸ್ಯ ಜೀವಕೋಶ ಅದು ಗ್ರೀನ್ ಕಲರ್ ಇರುತ್ತೆ. ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ 2ರಂದು. ಎಲ್ಲ ಕಡೆ ಹೋಗ್ಬಿಟ್ಟು ಪೊಲೀಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಫ್ಲಾಗ್ ನ ಮಾರ್ತಾರೆ, 500 rupees ಮಾರ್ತಾರೆ. ಐ ಹ್ಯಾವ್ ಸೀನ್ ಏಪ್ರಿಲ್ 2ಗೆ. ಕವಿರಾಜ ಮಾರ್ಗವನ್ನು ರಚಿಸಿದವರು? ಇದು ಟ್ವಿಸ್ಟಿ ಕ್ವಶನ್. ಶ್ರೀ ವಿಜಯನೂ ಹೌದು, ಅಮೋಘ ವರ್ಷ ನೃಪತುಂಗ. ಬಟ್ ಶ್ರೀ ವಿಜಯ ಮತ್ತೆ ಅಮೋಘ ವರ್ಷ ನೃಪತುಂಗ ಇಬ್ರದ್ದು ಹೆಸರು ಕೊಟ್ಟಾಗ ಯು ಹ್ಯಾವ್ ಟು ಚೂಸ್ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ ಇವ್ರ ಹೆಸರು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಗೊಮ್ಮಟೇಶ್ವರ ಎಲ್ಲಿದೆ? ಶ್ರವಣ ಬೆಳಗುಳದಲ್ಲಿದೆ, ಆಮೇಲೆ ಕಾರ್ಕಳದಲ್ಲಿದೆ, ಆಮೇಲೆ ಧರ್ಮಸ್ಥಳದಲ್ಲಿದೆ. ಹೈಯೆಸ್ಟ್ ಉದ್ದ ಅಥವಾ ದೊಡ್ಡದಿರುವಂತದ್ದು ಶ್ರವಣ ಬೆಳಗುಳ, 57 feet. ಅದನ್ನ ಕೆತ್ತಿಸಿದವರು ಯಾರು? ಚಾವುಂಡರಾಯ. ನಕ್ಸಲೀಯ ಚಳುವಳಿ, ನಕ್ಸಲ್ ಬಾರಿ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು? ಪಶ್ಚಿಮ ಬಂಗಾಳ. ನಕ್ಸಲ್ ಬಾರಿ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಯಾವ ರಾಜ್ಯ? ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಪ್ಯಾನ್ ಫುಲ್ ಫಾರ್ಮ್ ಏನು? ಪರ್ಮನೆಂಟ್ ಅಕೌಂಟ್ ನಂಬರ್. ಪ್ಯಾನ್ ನಂಬರ್ ಅಂತ ಹೇಳ್ತೀವಲ್ಲ, ಪರ್ಮನೆಂಟ್ ಅಕೌಂಟ್ ನಂಬರ್. ಸೊ ನೆಕ್ಸ್ಟ್ ಅವರು ಜಿ ಎಸ್ ಟಿ ನಂಬರ್ ಅಂದ್ರೆ ಏನು ಅಂತ ಕೇಳ್ಬೋದು. GST ಟಿನ್ ನಂಬರ್ ಅಂದ್ರೆ ಏನು ಅಂತ. ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ. ಆಲ್ರೆಡಿ ಇದು ಕ್ವಶನ್ ಕೇಳಿದ್ರು, ಯಾವುದು ಅತಿ ದೊಡ್ಡ ಗ್ರಂಥಿ ಅಂತ ಅಂದ್ಬಿಟ್ಟು. ಲಿವರ್. ಚಿಕ್ಕದು ಯಾವುದು ಅಂತಾನು ಪ್ರೀವಿಯಸ್ ಅಲ್ಲಿ ಚಿಕ್ಕದು ಕೇಳಿದ್ರು ಅನ್ಸುತ್ತೆ. ಭೂಕಂಪನದ ತೀವ್ರತೆಯನ್ನು, ಇಂಟೆನ್ಸಿಟಿಯನ್ನು ಅಳೆಯುವಂಥದ್ದು ರಿಕ್ಟರ್ ಮಾಪನ. ಮರ್ಕೆಲಿ ಇನ್ನೊಂದು ಬರುತ್ತೆ, ಮರ್ಕೆಲಿ. ಅದು ಯಾವುದು ಅನ್ನೋದನ್ನ ನೀವು ಹೇಳ್ಬೇಕು. ಮ್ಯಾಗ್ನಿಟ್ಯೂಡ್ನ ಅಳೆಯುವಂಥದ್ದು, ಇದರಲ್ಲಿ ಭೂಕಂಪನದ ತೀವ್ರತೆಯನ್ನು ಅಳೆಯುವಂಥದ್ದು ಮರ್ಕಲಿ, ಮ್ಯಾಗ್ನಿಟ್ಯೂಡ್ನ ಅಳೆಯುವಂಥದ್ದು ರಿಕ್ಟರ್. ಕರ್ನಾಟಕದಲ್ಲಿ ಪೊಲೀಸ್ SP, DIG, ADG, IG. ನಾನು ಹೇಳಿದ್ದೆ ಅಲ್ವಾ, ನಿಮಗೆ ನೆನಪಿದ್ಯಾ? ಲಾಸ್ಟ್ ಟೈಮು ಒಂದ್ ಕ್ವಶನ್ ಕೇಳಿದ್ರು, ಯಾವುದು ಹೈಯೆಸ್ಟ್ ಪೊಸಿಷನ್ ಅಂತ. ಇನ್ನೊಂದು ನಾನು ಏನ್ ಹೇಳ್ದೆ, ನೆಕ್ಸ್ಟ್ ಏನ್ ಬರ್ಬೋದು ಅಂದ್ರೆ ಯಾರಿಂದ ಮೇಲೆ ಕೆಳಗೆ ಹೋಗುತ್ತೆ ಅನ್ನೋದು ಕೇಳ್ತಾರೆ ಅಂತ. ಸಿ ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ಹೌ ಮೆಂಟರ್ಸ್ ಆರ್ ಟ್ಯೂಟರ್ಸ್ ವಿಲ್ ಫೈಂಡ್ ದಟ್ ವಾಟ್ ಕ್ಯಾನ್ ಬಿ ದ ನೆಕ್ಸ್ಟ್ ಕ್ವಶನ್. ಇವಾಗ ನಿಮ್ಗೊಂದ್ ಸ್ವಲ್ಪ ನಂಬಿಕೆ ಬರ್ತಿದೆ ಅನ್ಸುತ್ತೆ. ಐ ಥಿಂಕ್ ಯಾರೆಲ್ಲ ಈ ಸೀರೀಸ್ 20 ವಿಡಿಯೋಸ್ ನ ಕಂಪ್ಲೀಟ್ ಮಾಡ್ತೀರಿ, ಐ ಬೆಟ್ ಯು ದಟ್ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದ ಎಕ್ಸಾಮ್. ಫೆನಿ ಅನ್ನೋದನ್ನ, ಇದು ಗೋವಾದಲ್ಲಿ ಸಿಗುವಂತಹ ಒಂದು ಆಲ್ಕೋಹಾಲ್. ಇದನ್ನ ಗೇರು ಹಣ್ಣಿನಿಂದ ತಯಾರಿಸಿರ್ತಾರೆ, ಕ್ಯಾಶಿಯೋ ಫ್ರೂಟ್. ಈ ಕೆಳಗಿನ ಯಾವ ರೈಲ್ವೆ ನಿಲ್ದಾಣವು ಕೊಂಕಣ್ ರೈಲ್ವೆಗೆ ಒಳಪಟ್ಟಿದೆ? ಕೊಂಕಣ ಅಂತಂದ್ರೆ ಮಂಗಳೂರು, ಈ ಒಂದು ಗೋವಾ, ಮಂಗಳೂರು, ಆಮೇಲೆ ಕಾಸರಗೋಡು, ಇದೆಲ್ಲವೂ ಕೊಂಕಣ್ ರೈಲ್ವೆಗೆ ಬರುತ್ತೆ. ಕೆಳಗಿನಲ್ಲಿ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ಯಾವುದು? ಕೊಯ್ನಾ, ಹೇಮಾವತಿ, ಕಬಿನಿ, ಅರ್ಕಾವತಿ. ಇವೆಲ್ಲವೂ ಕೂಡ ಕಾವೇರಿ ನದಿದು ಉಪನದಿ. ಕೊಯ್ನಾ ಈಸ್ ನಾಟ್ ಅ ಕಾವೇರಿ ನದಿದು ಉಪನದಿ ಅಲ್ಲ. ಇದು ನಾನು ವೆರಿ ಇಂಪಾರ್ಟೆಂಟ್ ನನ್ನ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಹೇಳ್ತೀನಿ. ನದಿಗಳ ಬಗ್ಗೆ, ಕರ್ನಾಟಕದಲ್ಲಿರುವಂತಹ ಎಲ್ಲಾ ನದಿಗಳು ಮತ್ತೆ ಭಾರತದಲ್ಲಿರುವಂತಹ ಎಲ್ಲಾ ನದಿಗಳು ಉಪನದಿಗಳು, ಮತ್ತೆ ಅದು ಹುಟ್ಟುವಂತ ಸ್ಥಳ, ಅದು ಹೋಗುವಂತಹ ಜಾಗ, ಇದೆಲ್ಲವೂ ಗೊತ್ತಿರಬೇಕು. ದೇವಿ ಪ್ರಸಾದ್ ಶೆಟ್ಟಿ ಇವರು ಹೃದಯ ತಜ್ಞ. ಇದು ಯಾಕೆ ಕೇಳಿದರೆ ಕ್ವಶನ್ ನನಗೆ ಗೊತ್ತಿಲ್ಲ, ಬಟ್ ಮೇ ಬಿ ಬೈ ದೆನ್ ಹಿ ವಾಸ್ ಇನ್ ದ ನ್ಯೂಸ್ ಅನ್ಸುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಯ್ಕೆಯಾದಂತಹ ಕ್ಷೇತ್ರ ವಾರಣಾಸಿ. ಇಂಪಾರ್ಟೆಂಟ್, ಅವಾಗಾಗಿತ್ತು.
2020 ಒಲಿಂಪಿಕ್ ಎಲ್ಲಿ ನಡೆಯಲಿದೆ? 2020 ಟೋಕಿಯೋದಲ್ಲಿ. ಈಗ ನೆಕ್ಸ್ಟ್ 2028 ಎಲ್ಲಿ ನಡೆಯುತ್ತೆ ಅನ್ನುವಂಥ ಕ್ವಶನ್ ನ ಕೇಳ್ತಾರೆ. 64ನೇ ರಾಷ್ಟ್ರೀಯ ಚಲನಚಿತ್ರ ಅತ್ಯುನ್ನತ ನಟವನ್ನು ಗೆದ್ದವರು ಅಕ್ಷಯ್ ಕುಮಾರ್. ಈ ಸಲ ನಿಮ್ಗೆ ಬಾಫ್ಟೆ ಅನ್ನುವಂತ ಒಂದು ಅವಾರ್ಡ್ ನ ನಾಗಾಲ್ಯಾಂಡ್ದು ಒಂದು ಮೂವಿ ಗೆದ್ದಿದೆ. ಅದ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್. ಈಶಾನ್ಯ ಮಾನ್ಸೂನಿಂದ ತಮಿಳುನಾಡಿಗೆ ಸಾಮಾನ್ಯವಾಗಿ ಅಕ್ಟೋಬರ್ ಟು ಡಿಸೆಂಬರ್ ಮಳೆ ಆಗುತ್ತೆ. ತಮಿಳುನಾಡಲ್ಲಿ ಜಾಸ್ತಿ ಮಳೆ ಆಗುವಂಥದ್ದು ಅಕ್ಟೋಬರ್ ಮತ್ತೆ ಡಿಸೆಂಬರ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಬೇಕಂದ್ರೆ ಅವಾಗ. ಇದು 2 ನಿಮಿಷಕ್ಕೆ ಬಿಸಿಲು, 2 ನಿಮಿಷಕ್ಕೆ ಮಳೆ. ಗೋಲ್ ಗುಂಬಾಜ್ ಅನ್ನು ಯಾರ ಸಮಾಧಿ? ಇದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ. ಇದು ಆಲ್ರೆಡಿ ತುಂಬಾ ಸಲ ಕ್ವಶನ್ ಕೇಳಿದೆ. ಗೋಲ್ ಗುಂಬಾಜ್ ಎಲ್ಲಿದೆ ಅಂತಾನೂ ಕೂಡ ಕೆಲವು ಸಲ ಕೇಳಿದ್ದಾರೆ. 1925 ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು? ಉಡುಪಿ. ಇದೆಲ್ಲ ಫ್ಯಾಕ್ಟ್ಸ್. ಗುಲಾಬಿ ಟಾಕೀಸ್ ಯಾರು ದ್ವೀಪ ತಬರನ ಕತೆ ಗುಲಾಬಿ ಟಾಕೀಸ್ ನಿರ್ಧರಿಸಿದ್ದು? ಇದು ಗಿರೀಶ್ ಕಾಸರವಳ್ಳಿ. ದೀಪಾ ಕರ್ಮಾಕರ್ ಇವರು ಜಿಮ್ನಾಸ್ಟಿಕ್ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದಾರೆ. ಸೊ ಈಗ ನಿಮ್ಗೆ ಇವೆಲ್ಲ ನಾನು ಮುಂಚೆನೆ ಹೇಳಿದ್ದೀನಿ. ನೆಕ್ಸ್ಟ್ ಯಾವ್ದಾದ್ರು ಬೇರೆ ಕ್ರೀಡಾಪಟುಗಳ ಬಗ್ಗೆ ಕೇಳ್ಬೋದು ಅಂತ. ದೇರ್ ಆಲ್ ವೆರಿ ಈಸಿ ಕ್ವಶನ್ಸ್. ಮ್ಯಾರಥಾನ್ ಓಟದಲ್ಲಿ ಕ್ರಮಿಸಬೇಕಾದಂತಹ ದೂರ ಎಷ್ಟು? ಮ್ಯಾರಥಾನ್ 42 ಕಿಲೋಮೀಟರ್ಸ್. ಕರ್ನಾಟಕದಲ್ಲಿರುವ ಜಿಲ್ಲೆಗಳು, ಈಗ ಎಷ್ಟು ಜಿಲ್ಲೆಗಳಿದೆ, ಮತ್ತೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ, ಮತ್ತೆ ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಮೂಲಭೂತ ಕರ್ತವ್ಯಗಳು ಏನ್ ಕ್ವಶನ್ ಬಂದಿತ್ತು ಹೇಳಿ? ಮೂಲಭೂತ ಕರ್ತವ್ಯಗಳು ಎಷ್ಟನೇ ಪಾರ್ಟ್ ಅಂತ ಕೇಳಿದ್ರು. ಈಗ ಯಾವ ಇಸ್ವಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಯಾವ ಕಮಿಟಿ ಅಂತ ಕೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಅಮೆಂಡ್ಮೆಂಟ್ ಅಂತ ಕೇಳ್ಬೋದು. ಹೀಗೆ ಕ್ವಶನ್ ಇವಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ ಡೇ ಬೈ ಡೇಗೆ. ಸೊ ನೀವೊಂದು ಈ 20 ವಿಡಿಯೋ ನಾನು ಮಾಡೋದನ್ನ ನೋಡಿದ್ರೆ ಹತ್ತತ್ರ 20 × 5 ಎಷ್ಟಾಗುತ್ತೆ ನಿಮ್ಗೆ? 1000 ಹತ್ತತ್ರ ಕ್ವಶನ್ಸ್ ನಾನು ಸಾಲ್ವ್ ಮಾಡಕ್ ಐ ಕ್ಯಾನ್ ಸೇ 1500+ ಅನ್ಕೊಳ್ಳಿ. ಬಟ್ ನಿಮ್ಗೊಂದು 50ರಿಂದ 70ರಿಂದ 100 ಥೀಮ್ ನಾನು ಹೇಳ್ತೀನಿ. ಇಟ್ ವಿಲ್ ರಿಪೀಟ್ ದೇರ್ ಓನ್ಲಿ, ಬಟ್ ಇಟ್ ಮೈಟ್ ಬಿ ಇನ್ ದ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. ಬಟ್ ಥೀಮ್ ಅಂತೂ ಸೇಮ್ ಇರುತ್ತೆ. ಟ್ರಸ್ಟ್ ಮೀ ಇನ್ ದಿಸ್. ದಟ್ಸ್ ಆಲ್ ಫಾರ್ ದ ಡೇ. ಈ ವಿಡಿಯೋ ಯಾರಿಗೆಲ್ಲ ಉಪಯುಕ್ತ ಅಂತ ನಿಮಗೆ ಅನ್ಸುತ್ತೆ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ. ಪಾಪ ಅವರು ಓದ್ಕೊಳ್ಳಿ. ಬಿಕಾಸ್ ದ ಮ್ಯಾಮ್ಸ್ ನೀತಿದು ಮೋಟೋ ಏನು? ಶೇರಿಂಗ್ ಈಸ್ ಕೇರಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.